ಚಿತ್ರಮಂದಿರದಲ್ಲೇ ನೋಡ್ಬೇಕು, ನಾವು ಚಿಕ್ಕ ಅಲರ್ಟ್ ಕೂಡ ನಾವು ಇಲ್ಲಿಂದ ಕೊಡೋದಿಲ್ಲ ಅಂತ ಹೇಳಿ. ಬಟ್ ಸ್ಟಿಲ್ ನಾನು ಆಗ್ಲೇ ಹೇಳ್ದಂಗೆ ನನ್ನ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ ಅಂತ ಹೇಳಿ. ರಾಜವಿ ಶೆಟ್ಟಿ ಅವರೇ, ಬಹಳ ಪ್ರಮುಖವಾಗಿ ಏನಾಗುತ್ತೆ ಅಂದ್ರೆ, ಈ ಟ್ರೇಲರ್ ಅಲ್ಲಿ ರಿಲೀಸ್ ಆಗಿರೋ ಕೆಲ ಸೀನ್ಸ್ ಗಳನ್ನ ನೋಡಿ, ಶಿವಣ್ಣ ಕೈಲೂ ಮಾಡರ್ನ್ ವೆಪನ್ಸ್ ಗಳಿದೆ, ಉಪ್ಪಿ ಸರ್ ಕೈಯಲ್ಲಿ ಸ್ವಲ್ಪ ಈ ಮೈಥಾಲಜಿಕಲ್ ಎಫೆಕ್ಟ್ ಕೊಡುವಂತಹ ಅಸ್ತ್ರಗಳು ಶಸ್ತ್ರಗಳನ್ನ ನೋಡ್ತೀವಿ. ಬಟ್ ನೀವ್ ಅದೇನ್ ಬೋರ್ಡ್ ಇಟ್ಕೊಂಡು ಬಾರೋ ಬಾ ಅಂತ ಹೇಳಿ ಹೊಡಿಯಕ್ಕೆ ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಿದೆ ಅಂತ? ನಿಮಗ್ ಪಾಪ ಪ್ರೊಡ್ಯೂಸರ್ ಯಾವ್ದು ಮಾಡರ್ನ್ ವೆಪನ್ ಗಳು ಕೊಡ್ಲಿಲ್ಲ ಅಂತ ಬೇಜಾರಿದ್ಯಾ, ಅಥವಾ ಓಕೆ ನಾನು ಈ ಬೋರ್ಡ್ ಅಲ್ಲೇ ಹೊಡೆದು ಬಿಸಾಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅಂತ? ಯಾರನ್ನ ಹೊಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ. ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಆನ್ಸರ್. ಐ ಥಿಂಕ್ ನಾನು ಹೊಡಿಯೋರು ಕೂಡ ನನ್ನ ತರನೇ ಇರ್ತಾರೆ. ಇನ್ನು ಹೇಳ್ತೀರಾ, ಇವ್ರಂತೂ ಡಿಸೈಡ್ ಕಂಪ್ಲೀಟ್ ಡಿಸೈಡ್ ಮಾಡ್ಕೊಂಡ ಮೇಲೆ ಹೇಳ್ಬಾರ್ದು ಅಂತ. ಹೇಳ್ಬಾರ್ದು ಅಲ್ಲ, ಇನ್ ಕೇಸ್ ರಾಜಕೀಯ ಹೇಳಕ್ ಬಂದ್ರು ಕೂಡ ನೀವೀಗ ಅದನ್ನ ಬಿಡಲ್ಲ. ಒಂದು ಲೈಟ್ ನಾನು ಹೇಳಿದೆ ಆಗ, ನಾನಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಇಂಟರ್ವ್ಯೂ ಎಂತ ಉಪ್ಪಿ ಸರ್ ಹತ್ರ. ಒಂದೇನೋ ನಾವೇ ಮಾತಾಡ್ಕೊಂಡು ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಏನೋ ಜೋಕ್ ಇರುತ್ತೆ. ಇಲ್ಲ, ಐ ಥಿಂಕ್ ಆ ಪಾತ್ರಕ್ಕದು ಅಂದ್ರೆ ಅವ್ರ ಕೈಯಲ್ಲಿ ಏನೋ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ನೋಡಿ. ಏನ್ ಬಾಸ್ ಹೇಳಿ ಬಾಸ್, ನಾನು ಬರ್ತೀನಿ. ಇಲ್ಲ, ಶಿವಣ್ಣ ಅದನ್ನ ಫುಲ್ ಇದಾಗಿ ತಗೊಂಡ್ಬಿಟ್ಟಿದೆ. ನೀವು ಮಾತಾಡೋದಿಲ್ಲ, ಅನಲೈಸ್ ಥಿಂಕ್ ಮಾಡಿ ಶುರು ಮಾಡ್ಬಿಟ್ಟಿದ್ದೀನಿ. ನಾ ಇಷ್ಟೊಂದು ಥಿಂಕ್ ಮಾಡಿ ಯೋಚನೆ ಮಾಡ್ತಿಲ್ಲ. ಆರಾಮ ಬಂದ್ ಮಗು ತರ ಹಾಕಿ ಬರ್ತಿದ್ದೆ. ಇವ್ರ ಪಕ್ಕದಲ್ಲಿ ಬಂದ್ಮೇಲೆ, ರಾಜೇಶ್ ಶೆಟ್ಟಿ ಬಂದ್ಮೇಲಂತೂ ಏನೇನು ಒಂದು ಆ ಲಿಂಕ್ ತಲೆ ಇಲ್ಲ. ಮೈ ಗಾಡ್, ಇವ್ರು ಉಪೇಂದ್ರ ತರ ಆಗ್ಬಿಟ್ಟಿದೆ ನಮ್ಗೆ. ಒಂದು ಬೇರೆ ರೀತಿಯಾಗ ಒಂದು. ಬಟ್ ಒಂದಂತೂ ನಿಜ, 3 ಜನನು ಡಿಸೈಡ್ ಮಾಡ್ಕೊಂಡ್ ಬಂದಿದ್ದಾರೆ, ಚಿತ್ರವನ್ನ ಚಿತ್ರಮಂದಿರದಲ್ಲೇ ನೋಡ್ಬೇಕು, ನಾವು ಚಿಕ್ಕ ಅಲರ್ಟ್ ಕೂಡ ನಾವು ಇಲ್ಲಿಂದ ಕೊಡೋದಿಲ್ಲ ಅಂತ ಹೇಳಿ. ಬಟ್ ಸ್ಟಿಲ್ ನಾನು ಆಗ್ಲೇ ಹೇಳ್ದಂಗೆ ನನ್ನ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ ಅಂತ ಹೇಳಿ. ರಾಜವಿ ಶೆಟ್ಟಿ ಅವರೇ, ಬಹಳ ಪ್ರಮುಖವಾಗಿ ಏನಾಗುತ್ತೆ ಅಂದ್ರೆ, ಈ ಟ್ರೇಲರ್ ಅಲ್ಲಿ ರಿಲೀಸ್ ಆಗಿರೋ ಕೆಲ ಸೀನ್ಸ್ ಗಳನ್ನ ನೋಡಿ, ಶಿವಣ್ಣ ಕೈಲೂ ಮಾಡರ್ನ್ ವೆಪನ್ಸ್ ಗಳಿದೆ, ಉಪ್ಪಿ ಸರ್ ಕೈಯಲ್ಲಿ ಸ್ವಲ್ಪ ಈ ಮೈಥಾಲಜಿಕಲ್ ಎಫೆಕ್ಟ್ ಕೊಡುವಂತಹ ಅಸ್ತ್ರಗಳು ಶಸ್ತ್ರಗಳನ್ನ ನೋಡ್ತೀವಿ. ಬಟ್ ನೀವ್ ಅದೇನ್ ಬೋರ್ಡ್ ಇಟ್ಕೊಂಡು ಬಾರೋ ಬಾ ಅಂತ ಹೇಳಿ ಹೊಡಿಯಕ್ಕೆ ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಿದೆ ಅಂತ? ನಿಮಗ್ ಪಾಪ ಪ್ರೊಡ್ಯೂಸರ್ ಯಾವ್ದು ಮಾಡರ್ನ್ ವೆಪನ್ ಗಳು ಕೊಡ್ಲಿಲ್ಲ ಅಂತ ಬೇಜಾರಿದ್ಯಾ, ಅಥವಾ ಓಕೆ ನಾನು ಈ ಬೋರ್ಡ್ ಅಲ್ಲೇ ಹೊಡೆದು ಬಿಸಾಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅಂತ? ಯಾರನ್ನ ಹೊಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ. ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಆನ್ಸರ್. ಐ ಥಿಂಕ್ ನಾನು ಹೊಡಿಯೋರು ಕೂಡ ನನ್ನ ತರನೇ ಇರ್ತಾರೆ. ಇನ್ನು ಹೇಳ್ತೀರಾ, ಇವ್ರಂತೂ ಡಿಸೈಡ್ ಕಂಪ್ಲೀಟ್ ಡಿಸೈಡ್ ಮಾಡ್ಕೊಂಡ ಮೇಲೆ ಹೇಳ್ಬಾರ್ದು ಅಂತ. ಹೇಳ್ಬಾರ್ದು ಅಲ್ಲ, ಇನ್ ಕೇಸ್ ರಾಜಕೀಯ ಹೇಳಕ್ ಬಂದ್ರು ಕೂಡ ನೀವೀಗ ಅದನ್ನ ಬಿಡಲ್ಲ. ಒಂದು ಲೈಟ್ ನಾನು ಹೇಳಿದೆ ಆಗ, ನಾನಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಇಂಟರ್ವ್ಯೂ ಎಂತ ಉಪ್ಪಿ ಸರ್ ಹತ್ರ. ಒಂದೇನೋ ನಾವೇ ಮಾತಾಡ್ಕೊಂಡು ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಏನೋ ಜೋಕ್ ಇರುತ್ತೆ. ಇಲ್ಲ, ಐ ಥಿಂಕ್ ಆ ಪಾತ್ರಕ್ಕದು ಅಂದ್ರೆ ಅವ್ರ ಕೈಯಲ್ಲಿ ಏನೋ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ನೋಡಿ. ಏನ್ ಬಾಸ್ ಹೇಳಿ ಬಾಸ್, ನಾನು ಬರ್ತೀನಿ. ಇಲ್ಲ, ಶಿವಣ್ಣ ಅದನ್ನ ಫುಲ್ ಇದಾಗಿ ತಗೊಂಡ್ಬಿಟ್ಟಿದೆ. ನೀವು ಮಾತಾಡೋದಿಲ್ಲ, ಅನಲೈಸ್ ಥಿಂಕ್ ಮಾಡಿ ಶುರು ಮಾಡ್ಬಿಟ್ಟಿದ್ದೀನಿ. ನಾ ಇಷ್ಟೊಂದು ಥಿಂಕ್ ಮಾಡಿ ಯೋಚನೆ ಮಾಡ್ತಿಲ್ಲ. ಆರಾಮ ಬಂದ್ ಮಗು ತರ ಹಾಕಿ ಬರ್ತಿದ್ದೆ. ಇವ್ರ ಪಕ್ಕದಲ್ಲಿ ಬಂದ್ಮೇಲೆ, ರಾಜೇಶ್ ಶೆಟ್ಟಿ ಬಂದ್ಮೇಲಂತೂ ಏನೇನು ಒಂದು ಆ ಲಿಂಕ್ ತಲೆ ಇಲ್ಲ. ಮೈ ಗಾಡ್, ಇವ್ರು ಉಪೇಂದ್ರ ತರ ಆಗ್ಬಿಟ್ಟಿದೆ ನಮ್ಗೆ. ಒಂದು ಬೇರೆ ರೀತಿಯಾಗ ಒಂದು. ಬಟ್ ಒಂದಂತೂ ನಿಜ, 3 ಜನನು ಡಿಸೈಡ್ ಮಾಡ್ಕೊಂಡ್ ಬಂದಿದ್ದಾರೆ, ಚಿತ್ರವನ್ನ ಚಿತ್ರಮಂದಿರದಲ್ಲೇ ನೋಡ್ಬೇಕು, ನಾವು ಚಿಕ್ಕ ಅಲರ್ಟ್ ಕೂಡ ನಾವು ಇಲ್ಲಿಂದ ಕೊಡೋದಿಲ್ಲ ಅಂತ ಹೇಳಿ. ಬಟ್ ಸ್ಟಿಲ್ ನಾನು ಆಗ್ಲೇ ಹೇಳ್ದಂಗೆ ನನ್ನ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ ಅಂತ ಹೇಳಿ. ರಾಜವಿ ಶೆಟ್ಟಿ ಅವರೇ, ಬಹಳ ಪ್ರಮುಖವಾಗಿ ಏನಾಗುತ್ತೆ ಅಂದ್ರೆ, ಈ ಟ್ರೇಲರ್ ಅಲ್ಲಿ ರಿಲೀಸ್ ಆಗಿರೋ ಕೆಲ ಸೀನ್ಸ್ ಗಳನ್ನ ನೋಡಿ, ಶಿವಣ್ಣ ಕೈಲೂ ಮಾಡರ್ನ್ ವೆಪನ್ಸ್ ಗಳಿದೆ, ಉಪ್ಪಿ ಸರ್ ಕೈಯಲ್ಲಿ ಸ್ವಲ್ಪ ಈ ಮೈಥಾಲಜಿಕಲ್ ಎಫೆಕ್ಟ್ ಕೊಡುವಂತಹ ಅಸ್ತ್ರಗಳು ಶಸ್ತ್ರಗಳನ್ನ ನೋಡ್ತೀವಿ. ಬಟ್ ನೀವ್ ಅದೇನ್ ಬೋರ್ಡ್ ಇಟ್ಕೊಂಡು ಬಾರೋ ಬಾ ಅಂತ ಹೇಳಿ ಹೊಡಿಯಕ್ಕೆ ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಿದೆ ಅಂತ? ನಿಮಗ್ ಪಾಪ ಪ್ರೊಡ್ಯೂಸರ್ ಯಾವ್ದು ಮಾಡರ್ನ್ ವೆಪನ್ ಗಳು ಕೊಡ್ಲಿಲ್ಲ ಅಂತ ಬೇಜಾರಿದ್ಯಾ, ಅಥವಾ ಓಕೆ ನಾನು ಈ ಬೋರ್ಡ್ ಅಲ್ಲೇ ಹೊಡೆದು ಬಿಸಾಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅಂತ? ಯಾರನ್ನ ಹೊಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ. ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಆನ್ಸರ್. ಐ ಥಿಂಕ್ ನಾನು ಹೊಡಿಯೋರು ಕೂಡ ನನ್ನ ತರನೇ ಇರ್ತಾರೆ. ಇನ್ನು ಹೇಳ್ತೀರಾ, ಇವ್ರಂತೂ ಡಿಸೈಡ್ ಕಂಪ್ಲೀಟ್ ಡಿಸೈಡ್ ಮಾಡ್ಕೊಂಡ ಮೇಲೆ ಹೇಳ್ಬಾರ್ದು ಅಂತ. ಹೇಳ್ಬಾರ್ದು ಅಲ್ಲ, ಇನ್ ಕೇಸ್ ರಾಜಕೀಯ ಹೇಳಕ್ ಬಂದ್ರು ಕೂಡ ನೀವೀಗ ಅದನ್ನ ಬಿಡಲ್ಲ. ಇಲ್ಲ,
ಒಂದು ಲೈಟ್ ನಾನು ಹೇಳಿದೆ ಆಗ ನಾನಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಇಂಟರ್ವ್ಯೂ ಎಂತ ಉಪ್ಪಿ ಸರ್ ಹತ್ರ ಒಂದೇನೋ ನಾವೇ ಮಾತಾಡ್ಕೊಂಡು ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಏನೋ ಜೋಕ್ ಇರುತ್ತೆ. ಇಲ್ಲ ಐ ಥಿಂಕ್ ಆ ಪಾತ್ರಕ್ಕದು ಅಂದ್ರೆ ಅವ್ರ ಕೈಯಲ್ಲಿ ಏನೋ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ನೋಡಿ ಏನ್ ಬಾಸ್ ಹೇಳಿ ಬಾಸ್ ನಾನು ಬರ್ತೀನಿ. ಇಲ್ಲ ಶಿವಣ್ಣ ಅದನ್ನ ಫುಲ್ ಇದಾಗಿ ತಗೊಂಡ್ಬಿಟ್ಟಿದೆ. ನೀವು ಮಾತಾಡೋದಿಲ್ಲ ಅನಲೈಸ್ ಮಾಡಕ್ ಶುರು ಮಾಡ್ಬಿಡಿ. ಥಿಂಕ್ ಮಾಡಿ ಶುರು ಮಾಡ್ಬಿಟ್ಟಿದ್ದೀನಿ. ನಾ ಇಷ್ಟೊಂದು ಥಿಂಕ್ ಮಾಡಿ ಯೋಚನೆ ಮಾಡ್ತಿಲ್ಲ. ಆರಾಮ ಬಂದು ಮಗು ತರ ಆಕ್ಟ್ ಮಾಡ್ಬಿಟ್ಟು ಹೋಗ್ತಿದ್ದೆ. ಇವ್ರ ಪಕ್ಕದಲ್ಲಿ ಬಂದ್ಮೇಲೆ ರಾಜೇಶ್ ಶೆಟ್ಟಿ ಬಂದ್ಮೇಲಂತೂ ಏನೇನು ಒಂದು ಆ ಲಿಂಕ್ ನಾ ತಲೆ ಇಲ್ಲ. ಮೈ ಗಾಡ್, ಇವ್ರು ಉಪೇಂದ್ರ ತರ ಆಗ್ಬಿಟ್ಟಿದೆ ನಮ್ಗೆ. ಒಂದು ಬೇರೆ ರೀತಿಯಾಗ ಒಂದು ಬಟ್ ಒಂದಂತೂ ನಿಜ, 3 ಜನನು ಡಿಸೈಡ್ ಮಾಡ್ಕೊಂಡ್ ಬಂದಿದ್ದಾರೆ ಚಿತ್ರವನ್ನ ಚಿತ್ರಮಂದಿರದಲ್ಲೇ ನೋಡ್ಬೇಕು, ನಾವು ಚಿಕ್ಕ ಅಲರ್ಟ್ ಕೂಡ ನಾವು ಇಲ್ಲಿಂದ ಕೊಡೋದಿಲ್ಲ ಅಂತ ಹೇಳಿ. ಬಟ್ ಸ್ಟಿಲ್ ನಾನು ಆಗ್ಲೇ ಹೇಳ್ದಾಗ ನನ್ನ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ ಅಂತ ಹೇಳಿ. ರಾಜವೀರ್ ಶೆಟ್ಟಿ ಅವರೇ ಬಹಳ ಪ್ರಮುಖವಾಗಿ ಏನಾಗುತ್ತೆ ಅಂದ್ರೆ ಈ ಟ್ರೇಲರ್ ಅಲ್ಲಿ ರಿಲೀಸ್ ಆಗಿರೋ ಕೆಲ ಏನು ಸೀನ್ಸ್ ಗಳನ್ನ ನೋಡಿ ಶಿವಣ್ಣ ಕೈಲೂ ಮಾಡರ್ನ್ ವೆಪನ್ಸ್ ಗಳಿದೆ, ಉಪ್ಪಿ ಸರ್ ಕೈಯಲ್ಲಿ ಸ್ವಲ್ಪ ಈ ಮೈಥಾಲಜಿಕಲ್ ಎಫೆಕ್ಟ್ ಕೊಡುವಂತಹ ಅಸ್ತ್ರಗಳು ಶಸ್ತ್ರಗಳನ್ನ ನೋಡ್ತೀವಿ. ಬಟ್ ನೀವ್ ಅದೇನ್ ಬೋರ್ಡ್ ಇಟ್ಕೊಂಡು ಬಾರೋ ಬಾ ಅಂತ ಹೇಳಿ ಹೊಡಿಯಕ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಿದೆ ಅಂತ ನಿಮಗ್ ಪಾಪ ಪ್ರೊಡ್ಯೂಸರ್ ಯಾವ್ದು ಮಾಡರ್ನ್ ವೆಪನ್ ಗಳು ಕೊಡ್ಲಿಲ್ಲ ಅಂತ ಬೇಜಾರಿದ್ಯಾ, ಅಥವಾ ಓಕೆ ನಾನು ಈ ಬೋರ್ಡ್ ಅಲ್ಲೇ ಹೊಡೆದು ಬಿಸಾಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅಂತ? ಯಾರನ್ನ ಹೊಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ. ಓಕೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಆನ್ಸರ್. ಐ ಥಿಂಕ್ ನಾನು ಹೊಡಿಯೋರು ಕೂಡ ನನ್ನ ತರನೇ ಇರ್ತಾರೆ. ಇನ್ನು ಹೇಳ್ತೀರಾ ಇವ್ರಂತೂ ಡಿಸೈಡ್ ಕಂಪ್ಲೀಟ್ ಡಿಸೈಡ್ ಮಾಡ್ಕೊಂಡ ಮೇಲೆ ಹೇಳ್ಬಾರ್ದು ಅಂತ ಹೇಳ್ಬಾರ್ದು. ಅಲ್ಲ ಇನ್ ಕೇಸ್ ರಾಜಕೀಯ ಹೇಳಕ್ ಬಂದ್ರು ಕೂಡ ನೀವ್ ಅದನ್ನ ಬಿಡಲ್ಲ. ಒಂದು ಲೈಟ್ ನಾನು ಹೇಳಿದೆ ಆಗ ನಾನಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಇಂಟರ್ವ್ಯೂ ಎಂತ ಉಪ್ಪಿ ಸರ್ ಹತ್ರ ಒಂದೇನೋ ನಾವೇ ಮಾತಾಡ್ಕೊಂಡು ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಏನೋ ಜೋಕ್ ಇರುತ್ತೆ. ಇಲ್ಲ ಐ ಥಿಂಕ್ ಆ ಪಾತ್ರಕ್ಕದು ಅಂದ್ರೆ ಅವ್ರ ಕೈಯಲ್ಲಿ ಏನೋ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ನೋಡಿ ಏನ್ ಬಾಸ್ ಹೇಳಿ ಬಾಸ್ ನಾನು ಬರ್ತೀನಿ. ಇಲ್ಲ ಶಿವಣ್ಣ ಅದನ್ನ ಫುಲ್ ಇದಾಗಿ ತಗೊಂಡ್ಬಿಟ್ಟಿದೆ. ನೀವು ಮಾತಾಡೋದಿಲ್ಲ ಅನಲೈಸ್ ಮಾಡಕ್ ಶುರು ಮಾಡ್ಬಿಡಿ. ಥಿಂಕ್ ಮಾಡಿ ಶುರು ಮಾಡ್ಬಿಟ್ಟಿದ್ದೀನಿ. ನಾ ಇಷ್ಟೊಂದು ಥಿಂಕ್ ಮಾಡಿ ಯೋಚನೆ ಮಾಡ್ತಿಲ್ಲ. ಆರಾಮ ಬಂದು ಮಗು ತರ ಆಕ್ಟ್ ಮಾಡ್ಬಿಟ್ಟು ಹೋಗ್ತಿದ್ದೆ. ಇವ್ರ ಪಕ್ಕದಲ್ಲಿ ಬಂದ್ಮೇಲೆ ರಾಜೇಶ್ ಶೆಟ್ಟಿ ಬಂದ್ಮೇಲಂತೂ ಏನೇನು ಒಂದು ಆ ಲಿಂಕ್ ನಾ ತಲೆ ಇಲ್ಲ. ಮೈ ಗಾಡ್, ಇವ್ರು ಉಪೇಂದ್ರ ತರ ಆಗ್ಬಿಟ್ಟಿದೆ ನಮ್ಗೆ. ಒಂದು ಬೇರೆ ರೀತಿಯಾಗ ಒಂದು ಬಟ್ ಒಂದಂತೂ ನಿಜ, 3 ಜನನು ಡಿಸೈಡ್ ಮಾಡ್ಕೊಂಡ್ ಬಂದಿದ್ದಾರೆ ಚಿತ್ರವನ್ನ ಚಿತ್ರಮಂದಿರದಲ್ಲೇ ನೋಡ್ಬೇಕು, ನಾವು ಚಿಕ್ಕ ಅಲರ್ಟ್ ಕೂಡ ನಾವು ಇಲ್ಲಿಂದ ಕೊಡೋದಿಲ್ಲ ಅಂತ ಹೇಳಿ. ಬಟ್ ಸ್ಟಿಲ್ ನಾನು ಆಗ್ಲೇ ಹೇಳ್ದಾಗ ನನ್ನ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ ಅಂತ ಹೇಳಿ. ರಾಜವೀರ್ ಶೆಟ್ಟಿ ಅವರೇ ಬಹಳ ಪ್ರಮುಖವಾಗಿ ಏನಾಗುತ್ತೆ ಅಂದ್ರೆ ಈ ಟ್ರೇಲರ್ ಅಲ್ಲಿ ರಿಲೀಸ್ ಆಗಿರೋ ಕೆಲ ಏನು ಸೀನ್ಸ್ ಗಳನ್ನ ನೋಡಿ ಶಿವಣ್ಣ ಕೈಲೂ ಮಾಡರ್ನ್ ವೆಪನ್ಸ್ ಗಳಿದೆ, ಉಪ್ಪಿ ಸರ್ ಕೈಯಲ್ಲಿ ಸ್ವಲ್ಪ ಈ ಮೈಥಾಲಜಿಕಲ್ ಎಫೆಕ್ಟ್ ಕೊಡುವಂತಹ ಅಸ್ತ್ರಗಳು ಶಸ್ತ್ರಗಳನ್ನ ನೋಡ್ತೀವಿ. ಬಟ್ ನೀವ್ ಅದೇನ್ ಬೋರ್ಡ್ ಇಟ್ಕೊಂಡು ಬಾರೋ ಬಾ ಅಂತ ಹೇಳಿ ಹೊಡಿಯಕ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಿದೆ ಅಂತ ನಿಮಗ್ ಪಾಪ ಪ್ರೊಡ್ಯೂಸರ್ ಯಾವ್ದು ಮಾಡರ್ನ್ ವೆಪನ್ ಗಳು ಕೊಡ್ಲಿಲ್ಲ ಅಂತ ಬೇಜಾರಿದ್ಯಾ, ಅಥವಾ ಓಕೆ ನಾನು ಈ ಬೋರ್ಡ್ ಅಲ್ಲೇ ಹೊಡೆದು ಬಿಸಾಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅಂತ? ಯಾರನ್ನ ಹೊಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ. ಓಕೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಆನ್ಸರ್. ಐ ಥಿಂಕ್ ನಾನು ಹೊಡಿಯೋರು ಕೂಡ ನನ್ನ ತರನೇ ಇರ್ತಾರೆ. ಇನ್ನು ಹೇಳ್ತೀರಾ ಇವ್ರಂತೂ ಡಿಸೈಡ್ ಕಂಪ್ಲೀಟ್ ಡಿಸೈಡ್ ಮಾಡ್ಕೊಂಡ ಮೇಲೆ ಹೇಳ್ಬಾರ್ದು ಅಂತ ಹೇಳ್ಬಾರ್ದು. ಅಲ್ಲ ಇನ್ ಕೇಸ್ ರಾಜಕೀಯ ಹೇಳಕ್ ಬಂದ್ರು ಕೂಡ ನೀವ್ ಅದನ್ನ ಬಿಡಲ್ಲ. ಇಲ್ಲ ಒಂದು ಲೈಟ್ ನಾನು ಹೇಳಿದೆ ಆಗ ನಾನಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಇಂಟರ್ವ್ಯೂ ಎಂತ ಉಪ್ಪಿ ಸರ್ ಹತ್ರ ಒಂದೇನೋ ನಾವೇ ಮಾತಾಡ್ಕೊಂಡು ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಏನೋ ಜೋಕ್ ಇರುತ್ತೆ. ಇಲ್ಲ ಐ ಥಿಂಕ್ ಆ ಪಾತ್ರಕ್ಕದು ಅಂದ್ರೆ ಅವ್ರ ಕೈಯಲ್ಲಿ ಏನೋ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ನೋಡಿ ಏನ್ ಬಾಸ್ ಹೇಳಿ ಬಾಸ್ ನಾನು ಬರ್ತೀನಿ. ಇಲ್ಲ ಶಿವಣ್ಣ ಅದನ್ನ ಫುಲ್ ಇದಾಗಿ ತಗೊಂಡ್ಬಿಟ್ಟಿದೆ. ನೀವು ಮಾತಾಡೋದಿಲ್ಲ ಅನಲೈಸ್ ಮಾಡಕ್ ಶುರು ಮಾಡ್ಬಿಡಿ. ಥಿಂಕ್ ಮಾಡಿ ಶುರು ಮಾಡ್ಬಿಟ್ಟಿದ್ದೀನಿ. ನಾ ಇಷ್ಟೊಂದು ಥಿಂಕ್ ಮಾಡಿ ಯೋಚನೆ ಮಾಡ್ತಿಲ್ಲ. ಆರಾಮ ಬಂದು ಮಗು ತರ ಆಕ್ಟ್ ಮಾಡ್ಬಿಟ್ಟು ಹೋಗ್ತಿದ್ದೆ. ಇವ್ರ ಪಕ್ಕದಲ್ಲಿ ಬಂದ್ಮೇಲೆ ರಾಜೇಶ್ ಶೆಟ್ಟಿ ಬಂದ್ಮೇಲಂತೂ ಏನೇನು ಒಂದು ಆ ಲಿಂಕ್ ನಾ ತಲೆ ಇಲ್ಲ. ಮೈ ಗಾಡ್, ಇವ್ರು ಉಪೇಂದ್ರ ತರ ಆಗ್ಬಿಟ್ಟಿದೆ ನಮ್ಗೆ. ಒಂದು ಬೇರೆ ರೀತಿಯಾಗ ಒಂದು